ರೂಮ್ ಎಲ್ಲ ಫುಲ್ ಕ್ಲೀನ್ ಮಾಡಿ, ಬೆಡ್ ಡೈರೆಕ್ಷನ್ ಚೇಂಜ್ ಮಾಡಿ, ಸ್ಕ್ರೀನ್ ಎಲ್ಲ ಚೇಂಜ್ ಮಾಡಿದ್ಮೇಲೆ ರೂಮ್ ಲುಕ್ಕೇ ಚೇಂಜ್ ಆಗಿದೆ. ಕೋಲ್ಡ್ ಆದರೆ ಅಯ್ಯಯ್ಯೋ ಆರೆಂಜ್ ಕೊಡಬೇಡ, ಕೋಲ್ಡ್ ಆದರೆ ಅಯ್ಯಯ್ಯೋ ಆ್ಯಪಲ್ ಕೊಡಬೇಡ ಅಂತ. ಸೊ ಸೋರೆಕಾಯಿ ಕೂಟು, ಅವರೆಕಾಯಿ ಪಲ್ಯ, ಮೊಟ್ಟೆ ಮತ್ತೆ ಇದನ್ನ ಹಾಕೊಂಡು ನೋಡ್ತಿದ್ದಂಗೆ ನನಗೆ ನನ್ನ ಕಾಲೇಜ್ ಡೇಸ್ ಜ್ಞಾಪಕ ಬಂತು. ಝೆಪ್ಟೋ ಅಂತ ಆರ್ಡರ್ ಮಾಡಿದ್ವಿ, ತೂತಾಗ್ಬಿಟ್ಟೈತೆ. ಬಾಯ್. ಗುಡ್ ಮಾರ್ನಿಂಗ್ ಎವ್ರಿವನ್. 8 ಗಂಟೆ ಆಯ್ತು. 8 ಗಂಟೆ ಆಯ್ತು. ಅಡಿಗೆ ಎಲ್ಲ ಮುಗಿಸಿ ಆದಿಗೂ ಬ್ರೇಕ್ಫಾಸ್ಟ್ ಮುಗಿಸಿ ಅವನಿಗೆಲ್ಲ ರೆಡಿ ಮಾಡಿ ಕಳ್ಸಾಯ್ತು. ಕರೆಕ್ಟಾಗಿ 8 ಗಂಟೆ ಸ್ಕೂಲ್ಗೆ ಹೊರಟ. ಇವತ್ತು ನಮ್ಮ ಮನೇಲಿ ಏನೇನು ಅಡಿಗೆ ಅಂತ ನೋಡೋಣ. ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟೆ ಆಗ್ಲೇನೆ. ಇನ್ನು ತಿಂಡಿ ಎಲ್ಲ ತಿನ್ಬೇಕು. ಈ ಡ್ರೈ ಫ್ರೂಟ್ಸ್ ಒಂಥರ ಗಂಜಿ ಎಲ್ಲ ಮಾಡ್ತೀನಿ, ಅದಕ್ಕೆ ಚಿಯಾ ಸೀಡ್ಸ್ ಎಲ್ಲ ಹಾಕಿ ಕುಡಿಯೋಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ನನ್ನ ಬ್ರೇಕ್ಫಾಸ್ಟ್. ಅಂಡ್ ಇದ್ರ ಜೊತೆಗೆ ಎಗ್ ತಿಂತೀನಿ. ವೆಜಿಟೇಬಲ್ಸ್, ರೈಸ್, ಚಪ್ರದವರೆಕಾಯಿ ಪಲ್ಯ, ಟೊಮೊಟೊ ಗೊಜ್ಜು, ಚಪ್ರದವರೆಕಾಯಿ ಪಲ್ಯ, ವೆಜಿಟೇಬಲ್ಸ್, ರೈಸ್ ಅಷ್ಟೇ. ನನಗೆ ಒಂದು ಬ್ರ್ಯಾಂಡಿಂದ ಶಾರ್ಟ್ ಕುರ್ತೀಸ್ ಕಳಿಸಿದ್ರು. ಇದನ್ನ ಹಾಕೊಂಡು ನೋಡ್ತಿದ್ದಂಗೆ ನನಗೆ ನನ್ನ ಕಾಲೇಜ್ ಡೇಸ್ ಜ್ಞಾಪಕ ಬಂತು. 2008 to 13. ಅವಾಗ ಇದು ಟ್ರೆಂಡ್ ಆಗಿತ್ತು. ಈ ತರ ಪ್ಯಾಂಟ್, ಈ ತರ ಶಾರ್ಟ್ ಕುರ್ತೀಸ್ ಎಲ್ಲ ಟ್ರೆಂಡ್. ಆವಾಗ ಜಾಸ್ತಿ ಹಾಕೊಳ್ತಾ ಇದ್ದೆ ನಾನು. ಇದನ್ನ ಹಾಕೊಂಡು ಇದ್ರ ಮೇಲೆ ಸ್ಟೋಲ್ ಅಂತ ಬರ್ತಿತ್ತು, ಅದನ್ನ ಹಾಕೊಳ್ತಾ ಇದ್ದೆ. ಇದೆಲ್ಲ ನೆನ್ಪಂತು. ಚೆನ್ನಾಗಿದೆ ಕಾಟನ್ ಕುರ್ತೀಸ್ ಈ ತರ ಎಲ್ಲ. ಈಗ ಮತ್ತೆ ಟ್ರೆಂಡ್ ಆಗಿದೆ, ಎಲ್ಲರೂ ಯೂಸ್ ಮಾಡ್ತಿದಾರಲ್ಲ. ತುಂಬಾ ಕಂಫರ್ಟಬಲ್ ಆಗಿದೆ. ಇದಂತೂ ಸಖತ್ತಾಗಿದೆ. ಈ ತರ ಏನ್ ಕಟ್ಟ, ಆಲಿಯಾ ಕಟ್ಟ ಆ ತರ ಮಾಡಿ ಒಂದು ಕುರ್ತಾ, ಈ ಪ್ರಿಂಟ್ ಅಲ್ಲಿ ಒಂದು ಎಲ್ಲ ಕಳಿಸಿದ್ದಾರೆ. ತುಂಬಾ ಖುಷಿ ಆಯ್ತು. ತುಂಬಾ ಸಾಫ್ಟ್ ಆಗಿದೆ, ಚೆನ್ನೈ ಈ ವೆದರ್ಗೆ ಸಖತ್ತಾಗುತ್ತೆ. ಪ್ಯಾಂಟ್ ಹಾಕೊಳ್ಳೋದೇ ಬಿಟ್ಬಿಟ್ಟಿದೆ ಆಕ್ಚುಲಿ, ಸಿಕ್ಕಾಬಿಟ್ಟೆ ಟೈಟ್ ಅಂಡ್ ನನಗೆ ಕಂಫರ್ಟಬಲ್ ಇಲ್ಲ ಅಂತ. ಈಗ ಈ ಶಾರ್ಟ್ ಕುರ್ತೀಸ್ ಬಂದ್ಮೇಲೆ ಈಗ ಮತ್ತೆ ಜೀನ್ಸ್ ನ ಯೂಸ್ ಮಾಡ್ಬೋದು ಅಂತ ಅನ್ಕೊಂಡಿದೀನಿ. ಅದು ಮದ್ವೆ ಆಗಿ ಮಗುವಾದ್ಮೇಲೆ ಬಾಡಿ ಶೇಪೇ ಚೇಂಜ್ ಆಗ್ಬಿಡುತ್ತಾ ಸಮ್ಟೈಮ್ಸ್. ಕೆಲವೊಬ್ರು ನೋಡೋ ನೋಟ ಅದನ್ನಿಂದ ಎಷ್ಟೋ ಡ್ರೆಸ್ಗಳನ್ನ ಹಾಕೊಳ್ಳೋದೇ ಬಿಟ್ಬಿಟ್ಟಿದೀನಿ. ಇದು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ ಎಲ್ಲ ಕವರ್ ಆಗುತ್ತೆ ಫ್ರಂಟ್ ಅಂಡ್ ಬ್ಯಾಕ್. ನಿಮ್ಗೂ ಈ ತರ ಕೂರ್ತಿ ಸಿಗುತ್ತೆ ಅಲ್ಲೆಲ್ಲಾ ಕಡೆನೂ. ನಮ್ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲೆಲ್ಲ ಹೋದ್ರೂ ತುಂಬಾ ಕಮ್ಮಿಗೆ ಸಿಗುತ್ತೆ. ಬಟ್ ಇದನ್ನು ಈ ತರ ಕಲೆಕ್ಷನ್ ನಿಮ್ಗೆ ಇಷ್ಟ ಆದ್ರೆ, ಒಳ್ಳೆ ಕ್ವಾಲಿಟಿ ತಗೊಬೇಕು ಅಂದ್ರೆ ಲಿಂಕ್ ನಾನು ಕೊಡ್ತೀನಿ, ನೀವು ತಗೊಳ್ಳಿ. ಅವ್ರು ನನಗೆ ಯೂಟ್ಯೂಬಲ್ಲೆಲ್ಲ ಹಾಕಕ್ಕೆಲ್ಲ ನನಗೆ ಹೇಳಿಲ್ಲ, ಬಟ್ ಒಂದು ಸುಮ್ಮನೆ ಶೇರ್ ಮಾಡೋಣ ಇನ್ಫಾರ್ಮೇಶನ್ ಅಂತ. ಮನೆಯೆಲ್ಲ ಕಸ ಗುಡ್ಸಿ ವರ್ಷ ಆಯ್ತು, ಆದ್ರೂ ಕೂಡ ನಾವು ಮಲ್ಕೊಳ್ಳೋ ರೂಮ್ ತುಂಬಾ ಧೂಳು ದುಂಡು ಹೊಡೆದು ತುಂಬಾ ದಿನ ಆಯ್ತು. ಅಕ್ಕಪಕ್ಕ ಎಲ್ಲ ಮನೆ ಕಟ್ತಿದ್ದಾರೆ. ನಮ್ ಫ್ಲಾಟನೇ ಬಂದು ಪೇಂಟ್ ಎಲ್ಲ ಮಾಡ್ತಾ ಇದ್ರು. ಸೊ ಪೇಂಟ್ ಎಲ್ಲ ಮುಗ್ಸುದ್ಮೇಲೆ ಕ್ಲೀನ್ ಮಾಡೋಣ ಅನ್ಕೊಂಡೆ. ಪೇಂಟಿಂಗೇ ಏನು ಮುಗ್ದಿಲ್ಲ. ಬಿಕಾಸ್ ನಮ್ಮ ಮನೆ ಹತ್ರ ಒಂದು ಲೈಟ್ ಕಂಬ ಐತೆ. ಆ ಲೈಟ್ ಕಂಬ ಬಂದು ಇನ್ನೇನ್ ಮುರಿದೋಗಂಗೈತೆ. ಅಂಡ್ ನಮ್ಮ ಇದಕ್ಕೆ ಬಿಲ್ಡಿಂಗ್ಗೆ ಹತ್ರ ಬಂದ್ಬಿಟ್ಟಿದೆ. ಸೊ ಅದು ಸರಿ ಮಾಡ್ದೇನೆ ಪೇಂಟ್ ಹೊಡಿಯಕ್ಕಾಗಲ್ಲ ಅಂತ ಅರ್ಧ ಬಿಲ್ಡಿಂಗ್ ಪೇಂಟೇ ಹೊಡೆದಿಲ್ಲ ಮುಂದ್ಗಡೆ. ಆ ಮುಂದ್ಗಡೆ ಇರೋ ಇದೇನೆ ನಮ್ಮ ಮನೆ ಬರುತ್ತೆ. ಸೊ ಅಲ್ಲಿ ಪೇಂಟ್ ಹೊಡೆದಿಲ್ಲ. ಅದು ಮುಗಿಯೋವರೆಗೂ ಧೂಳು ದುಂಬು ಹೊಡಿಯೋದ್ ಬೇಡ ಅನ್ಕೊಂಡೆ, ಬಟ್ ಅದು ಡಿಲೇ ಆಗ್ತಿದೆ. ಧೂಳು ದುಂಬು ಜಾಸ್ತಿ ಆಗ್ಬಿಟ್ಟಿದೆ. ಇದರಿಂದಾನೇ ಕಾಫಿ ಎಲ್ಲ ಇನ್ನೂ ಕಮ್ಮಿ ಆಗ್ತಾ ಇಲ್ಲ ಅಂತ ಅನ್ಕೊಳ್ತೀನಿ ನಾನು. ಸೊ ಅದಕ್ಕೆ ನನ್ನ ಕೈಲಿ ಆದಷ್ಟು ಮೇಲೆ ಹತ್ತಿ ಎಲ್ಲ ಧೂಳು ದುಂಬು ಹೊಡಿಯೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಸ್ಕ್ರೀನ್ ಬಂದು ನಾವು ಮನೆ ಹೊಸ್ದಾಗಿ ಬಂದಾಗ ತಗೊಂಡಿದ್ದು, 8 ವರ್ಷ ಆಯ್ತಾ ಬಂತು. ಈಗ ಚೇಂಜ್ ಮಾಡೋಣ ಅಂತ ಅನ್ಕೊಂಡು ಹೊಸ ಸ್ಕ್ರೀನು ತಗೊಂಡಿದ್ದೀನಿ. ಅವಾಗ್ಲಿಂದ ವಾಶ್ ಮಾಡಿಲ್ಲ ಅಂತಲ್ಲ, ವಾಶ್ ಮಾಡ್ತಿರ್ತೀನಿ. ಒಂದು ವರ್ಷಕ್ಕೊಂದು 3ರಿಂದ 4 ಸರಿ ವಾಶ್ ಮಾಡ್ತೀನಿ. ಅಂದ್ರೆ 2 ತಿಂಗಳಿಗೊಂದ್ಸರಿನೋ 3 ತಿಂಗಳಿಗೊಂದ್ಸರಿನೋ ನನ್ಗೆ ಯಾವಾಗ ಅನ್ಸುತ್ತೆ ಅವಾಗ ವಾಶ್ ಮಾಡ್ತಿರ್ತೀನಿ. ಕ್ಲೀನ್ ಮಾಡ್ಬೇಕೀಗ. ಕ್ಲೀನ್ ಮಾಡಿ ಸ್ಕ್ರೀನ್ ಎಲ್ಲ ಚೇಂಜ್ ಮಾಡಿ ಮತ್ತೆ
ಕಸ ಗುಡಿಸಿ ಒರೆಸಿ ಆಮೇಲೆ ನಾನು ಸ್ನಾನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನೀಗ ಧೂಳು ದುಂಬು ಹೊಡೆದು ಸ್ಕ್ರೀನ್ ಎಲ್ಲ ಚೇಂಜ್ ಮಾಡಿ ಡೈರೆಕ್ಷನ್ ಚೇಂಜ್ ಮಾಡಿಬಿಟ್ಟಿದ್ದೀನಿ ರೂಮ್ದು. ಫಸ್ಟ್ ನಾವು ಈ ಕಡೆ ಮಲ್ಕೊಳ್ತಿದ್ವಿ, ಇದು ಈಸ್ಟ್, ವೆಸ್ಟ್, ಸೌತ್, ನಾರ್ತ್. ಆಕ್ಚುಲಿ ಸೌತ್ ಅಲ್ಲಿ ಅಂಡ್ ಈಸ್ಟ್ ಅಲ್ಲಿ ಮಲ್ಕೊಳ್ಳೋದು ಒಳ್ಳೇದು, ಅದು ಡೈರೆಕ್ಷನ್. ಸೊ ಈಗ ಈಸ್ಟ್ ಅಲ್ಲಿ ಮಲ್ಕೊಳ್ತಿದ್ವಿ, ಈಗ ಸೌತ್ಗೆ ಇಟ್ಟಿದ್ದೀನಿ. ಸೌತ್ಗೆ ಏನಕ್ಕೆ ನಾವು ಮಲ್ಕೊಳ್ತಿರ್ಲಿಲ್ಲ ಅಂದ್ರೆ ಫ್ಯಾನ್ ಬಂದು ಇಲ್ಲಿದ್ಯಾ, ಸೊ ನಮ್ಗೆ ಕರೆಕ್ಟ್ ಆಗಿ ಇದು ಬರಲ್ಲ. ಆ ಕಡೆಗೆ ಹೋಗ್ಬಿಟ್ರೆ ಮೂಲೆ ಆಗ್ಬಿಡುತ್ತೆ, ಗಾಳಿ ಎಲ್ಲ ಬರಲ್ಲ, AC ಬೇರೆ ಇಲ್ಲಿದೆ. ಸೊ ಅದಕ್ಕೆ ಮಲ್ಕೋತಿರ್ಲಿಲ್ಲ, ಬೇರೆ ದಾರಿ ಇಲ್ಲ. ಆವಾಗವಾಗ ಡೈರೆಕ್ಷನ್ಸ್ ಚೇಂಜ್ ಮಾಡ್ತಾ ಇರ್ಬೇಕು. ನಮ್ಗೂ ಒಂದ್ ಸ್ವಲ್ಪ ರೂಮ್ ಬಂದು ಫ್ರೆಶ್ ಆಗಿ ಅನ್ಸುತ್ತೆ, ಡಿಫ್ರೆಂಟ್ ಫೀಲ್ ಸಿಗುತ್ತೆ. ಮಾಡಾಯ್ತು. ಇದನ್ನ ತಳ್ಳಷ್ಟರಲ್ಲಿ ಅಪ್ಪ ಸಾಕಾಗೋಯ್ತು. ಇಲ್ಲಿ AC ಸ್ವಲ್ಪ ನೀರ್ ಬೇರೆ ಲೀಕ್ ಆಗ್ತಿದೆ, ಅದಕ್ಕೆ ಇದೆಲ್ಲ ಮಾತು. ನೀರ್ ಲೀಕ್ ಆಗ್ತಿರೋದಕ್ಕೆ ಅಲ್ಲಿ ಸ್ವಲ್ಪ ಅಲ್ಲಿ ಬೆಡ್ದು ಇದು ಊದ್ಕೊಬಿಟ್ಟೈತೆ, ಅದು ಪ್ಲೇವುಡ್ ಇರುತ್ತಲ್ಲ, ಅದು ಸ್ವಲ್ಪ ಊದ್ಕೊಬಿಟ್ಟೈತೆ. ಅದು ಬೇರೆ, ಆಮೇಲೆ ಅದು ಬೇರೆ ಖರ್ಚು ಬೇರೆ ಆಗ್ಬಿಡುತ್ತೆ, ಹಿಡ್ದು ಹೋಗ್ಬಿಟ್ರೆ. ಹಾ, ಮಾಡಾಯ್ತು. ಬಟ್ ವೈಟ್ ಚೆನ್ನಾಗ್ ಕಾಣಿಸಲ್ಲ ಅನ್ಕೊಂಡೆ, ವೈಟ್ ಚೆನ್ನಾಗ್ ಕಾಣಿಸ್ತಿದೆ. ಹೊಸದು ಸ್ಕ್ರೀನ್ ಇದು ಚೆನ್ನಾಗ್ ಕಾಣಿಸ್ತಿದೆ ಅಲ್ವಾ. ಇದೆಲ್ಲ ಕ್ಲೀನ್ ಮಾಡ್ಬೇಕಿದ್ನು, ಅದಾದ್ಮೇಲೆ ಮಾಡ್ಕೊಳ್ಳೋಣ ಅಂತ. ಎಲ್ಲ ಕ್ಲೀನ್ ಮಾಡಿದೆ, ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ. ಎಂತ ಒಳ್ಳೆ ಫೀಲ್. ಈಗ 12:30 ಆಗೋಯ್ತು. ಈಗ ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಬೇಕು. ಆಮೇಲೆ ಮಿಕ್ಕಿದ್ರನ್ನೆಲ್ಲ ನೋಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಯಾರಿಗೆಲ್ಲ ಈ ತರ ರೂಮ್ ಕ್ಲೀನ್ ಮಾಡಿದ್ರೆ ಇಲ್ಲ ಡೈರೆಕ್ಷನ್ ಚೇಂಜ್ ಮಾಡಿ ಹಿಂಗೆ ಬೇರೆ ಬೇರೆ ಕಡೆ ಇಟ್ರೆ ಖುಷಿ ಆಗುತ್ತೆ. ನನ್ಗೆ ಈಗಿಂದ ಅಂತಲ್ಲ, ಚಿಕ್ಕದ್ರಿಂದನೂ ಸಿಕ್ಕಾಬಿಟ್ಟೆ ಇಷ್ಟ. ನಮ್ಮ ಮನೇಲಿ, ಮೈಸೂರು ಮನೇಲೂ ಅಷ್ಟೇ, ಒಂದೊಂದು ವಾರ ಒಂದೊಂದು ದಿಕ್ಕಲ್ಲಿ ಇರ್ತಿತ್ತು ಎಲ್ಲಾನು. ನಮ್ಮ ಮನೇಲಿ ಅಪ್ಪ ಅಮ್ಮ ಎಲ್ಲ ಬೈಯೋರು, ಏನಕ್ಕೆ ಹಿಂಗೆ ಎಳ್ಕೊಂಡು ಇಷ್ಟೊಂದು ಕೆಲಸ ಮಾಡ್ತೀಯ ಅಂತ. ಏನೋ ಒಂಥರ ಖುಷಿ. ಈ ಮದ್ವೆ ಆಗಿ ಮಗು ಎಲ್ಲ ಆದ್ಮೇಲೆ ಅದೆಲ್ಲ ಕಮ್ಮಿ ಆಗೋಯ್ತು, ಯಾಕಂದ್ರೆ ಬೇಜಾರ್ ಕೆಲಸ ಇರುತ್ತೆ ಇದೊಳಗೆ ಏನ್ ಮಾಡೋದು ಅಂತ. ಬಟ್ ವರ್ಷಕ್ಕೊಂದ್ 2-3 ಸರಿ ಆದ್ರೂ ಮಾಡ್ತಿರ್ತೀನಿ, ಅವಾಗವಾಗ ಎಲ್ಲ ಮಾಡಕ್ಕಾಗಲ್ಲ. ಮುಂಚೆ ಹೋಲ್ಸ್ಕೊಂಡ್ರೆ ಈಗ ಸಿಕ್ಕಾಪಟ್ಟೆ ಸೋಂಬೇರಿ ಆಗ್ಬಿಟ್ಟಿದ್ದೀನಿ. ಸೋಂಬೇರಿ ಅಂತ ಹೇಳಕ್ಕಾಗಲ್ಲ, ಆಲ್ರೆಡಿ ಕೆಲಸ ಐತೆ, ಮತ್ತೇನಕ್ಕೆ ಎಕ್ಸ್ಟ್ರಾ ಕೆಲಸ ಅಂದ್ಬಿಟ್ಟು ಅಷ್ಟೇ. ಅದು ಇದು ಕೆಲಸ ಮಾಡ್ಕೊಂಡು 1 ಗಂಟೆನೇ ಆಗೋಯ್ತು. ಇವತ್ತು ಮನೇಲಿ ಊಟ ಸೋರೆಕಾಯಿ ಕೂಟು, ಅವರೆಕಾಯಿ ಪಲ್ಯ, ಮೊಟ್ಟೆ ಮತ್ತೆ ಟೊಮೊಟೊ ಗೊಜ್ಜು. ಈಗ ಸ್ನಾನ ಮಾಡ್ಕೊಂಡ್ ಬಂದೆ. ಟೈಮ್ ಬಂದು 3:45 ಇರ್ಬೇಕೀಗ. ಇಷ್ಟೊತ್ತುವರೆಗೂ ಫುಲ್ ಕೆಲಸ ಆಯ್ತು. ನನ್ನ ಮಗಂದು ಈಗ 5th ಸ್ಟ್ಯಾಂಡರ್ಡ್, 4 ವರ್ಷದ್ದು ಸ್ಕೂಲ್ ಬ್ಯಾಗ್ ಅಂಡ್ ಬುಕ್ಸ್ ಹಂಗಂಗೆ ಇಟ್ಟಿದ್ದೀನಿ ನೆನಪಿಗೆ ಅಂತ. ಫುಲ್ ಜಾಗನೇ, ಲಾಫ್ಟ್ ಫುಲ್ ಜಾಗನೇ ತುಂಬ್ಕೊಂಡ್ಬಿಟ್ಟಿದ್ಯಾ. ಅದೇ ಅನ್ಕೊಂಡೆ ಫಸ್ಟ್ ಸ್ಟ್ಯಾಂಡರ್ಡ್ ಇಟ್ಕೊಂಡ್ರೆ ಸಾಕು, ಮಿಕ್ಕಿದ್ನ ನಾನು ಕ್ಲಿಯರ್ ಮಾಡ್ಬಿಡೋಣ ಅಂತ 4th ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಕ್ಲಿಯರ್ ಮಾಡಿದೆ. ಅದಕ್ಕೆ ಸುಸ್ತಾಗೋಯ್ತು. ಬಂದ್ಬಿಟ್ಟು ಸರ್ರು ಈ ಬುಕ್ ಬೇಕು, ಆ ಬುಕ್ ಬೇಕು, ಅದು ಮೆಮೊರಿ, ಇದು ಮೆಮೊರಿ ಅಂತ ಅದ್ರಲ್ಲೇ ಅರ್ಧ ತೆಗೆದು ಮತ್ತೆ ಇಟ್ಕೊಂಡ್ರು ವಾಪಸ್ ಅಂತ. ವಾಪಸ್ ಇಟ್ಕೊಂಡ್ರು. ಈಗ ಸ್ನಾನ ಮಾಡ್ಕೊ ಬಂದೆ. ಮನೇಲಿ ಎಲ್ರಿಗೂ ಸ್ವಲ್ಪ ಕೋಲ್ಡ್ ಇದೆ ಅಲ್ಲ, ಕೋಲ್ಡ್ ಕಾಫ್ ಎಲ್ಲ ಇದೆ ಅಲ್ಲ, ಅದಕ್ಕೆ ಕಾಲ್ ಇದು ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ. ಅವಾಗ ಹೇಳಿದ್ರು, ಅಯ್ಯೋ ಕರ್ಡ್ ಮಾತ್ರ ಈಗ ಕೊಡ್ಬೇಡ ಅಂತ, ಯಾಕಂದ್ರೆ ಸ್ಕೂಲಿಂದ ಬರ್ತಿದ್ದಂಗೆ ಕರ್ಡ್ ರೈಸೇ ಕೊಡೋದು ನನ್ನ ಮಗನಿಗೆ. ಕರ್ಡ್ ರೈಸ್ ಎಲ್ಲ ಕೊಡ್ಬೇಡ, ಅದಕ್ಕೆ ಅವ್ನು ಕೋಲ್ಡ್ ಹೋಗ್ತಾ ಇಲ್ಲ ಅಂದ್ರು. ಸೊ ಮೈಂಡಲ್ಲಿ ಆವಾಗಲೇ ಹೊಡೆದು, ಓಕೆ ಇವತ್ತು ಕರ್ಡ್ ಬಗ್ಗೆ ಮಾತಾಡೋಣ ಅಂತ. ಎಷ್ಟೊಂದ್ ಜನ ನಮ್ ಬಂದು ನಾನು ನೋಡಿರೋರು ಆಲ್ಮೋಸ್ಟ್ ಎಲ್ರು ಕೋಲ್ಡ್ ಆದ್ರೆ ಕರ್ಡ್ ತಿನ್ಬಾರ್ದು, ಕೋಲ್ಡ್ ಆದ್ರೆ ಆರೆಂಜ್ ತಿನ್ಬಾರ್ದು, ಕೋಲ್ಡ್ ಆದ್ರೆ ಫ್ರೂಟ್ಸ್ ತಿನ್ಬಾರ್ದು ಅಂತೆಲ್ಲ ಹೇಳ್ತಾರೆ. ಸೊ ನಿಜ ಹೇಳ್ತೀನಿ ಗೈಸ್, ಟ್ರಸ್ಟ್ ಮೀ, ನಾನು ನನ್ನ ಮಗನಿಗೆ ಇದನ್ನ ಯಾವ್ದನ್ನು ಫಾಲೋ ಮಾಡಿಲ್ಲ. ಕೋಲ್ಡ್ ಆದ್ರೂ ಕೂಡ ನಾನು ಅವ್ನಿಗೆ ಆರೆಂಜ್ ಕೊಡ್ತಿದ್ದೆ, ಕೋಲ್ಡ್ ಆದ್ರೂ ಕೂಡ ನಾನು ಅವ್ನಿಗೆ ಸೀಬೆಕಾಯಿ ಕೊಡ್ತಿದ್ದೆ. ಈಗ್ಲೂ ಕೊಡ್ತೀನಿ, ನಾನು ತಿಂತೀನಿ, ಕರ್ಡ್ ರೈಸ್ ಕೊಡ್ತೀನಿ. ಬಿಕಾಸ್ ಇದ್ರಿಂದ ಕೋಲ್ಡ್ ಆಗಲ್ಲ ಅಂತ ನನಗೆ ಡಾಕ್ಟರ್ ಹೇಳಿದ್ರು. ಸೊ ಅದನ್ನೇ ಫಾಲೋ ಮಾಡ್ತಿದ್ದೀನಿ. ನನ್ನ ಮಗನ್ಗೆ ಏನು ಅಫೆಕ್ಟ್ ಆಗಿಲ್ಲ. ಕೆಲವೊಬ್ರಿಗೆ ಆಗ್ಬೋದೇನೋ, ನನಗ್ ಗೊತ್ತಿಲ್ಲ. ಈ ಕರ್ಡ್ ಬಂದು ನಮ್ಗೆ ಕೋಲ್ಡ್ ಕಾಸ್ ಮಾಡುತ್ತಾ ಅಂತ ಅಂದ್ರೆ ಇಲ್ಲ, ನನಗ್ ಗೊತ್ತಿರಂಗಿಲ್ಲ. ಸೊ ಸುಮ್ನೆ ಹಂಗೇನೆ ಹೇಳ್ಬಿಡ್ಬಾರ್ದಲ್ವಾ. ಇರಿ ರೆಕಾರ್ಡ್ ಮಾಡ್ತಿದೀನಿ, ನಾನು ಹೋಗ್ತೀನಿ ಫಸ್ಟ್. ಮಾಡ್ತಾ ಇದೀನಿ.
ಸುಮ್ನೆ ಹಂಗೆಲ್ಲ ಹೇಳ್ಬಾರ್ದಲ್ವಾ ಅಂದ್ಬಿಟ್ಟು ಸುಮ್ನೆ ಎಲ್ಲ ಗೂಗಲ್ ಎಲ್ಲ ಮಾಡಿ ಒಂದು ಆಯುರ್ವೇದ ಡಾಕ್ಟರ್ ನ್ಯೂಟ್ರಿಷನಿಸ್ಟ್ ಅದ್ರ ಬಗ್ಗೆ ಹೇಳಿರೋದೆಲ್ಲ ನೋಡಿರೋ ಪ್ರಕಾರ ಕರ್ಡ್ ಇಂದ ಆಕ್ಚುಲಿ ಕೋಲ್ಡ್ ಆಗಲ್ಲ. ಕೋಲ್ಡ್ ಆಗೋದು ನಮ್ ಬಾಡಿ ತುಂಬಾ ಟಯರ್ಡ್ ಆಗಿದ್ರೆ ಇಲ್ಲಾಂದ್ರೆ ಆ ವೈರಸ್ ಇಂದ ನಮ್ಗೆ ಕೋಲ್ಡ್ ಕಾಫ್ ಬರುತ್ತೆ. ಇದರಿಂದ ಏನೇ ಕೋಲ್ಡ್ ಏನು ಬರಲ್ಲ ಅಂತ ಹೇಳ್ತಾರೆ. ಕೆಲವೊಂದು ಫ್ಯಾಕ್ಟರ್ ಅಲ್ಲಿ ಕೋಲ್ಡ್ ಬರಕ್ ಚಾನ್ಸಸ್ ಹೆಂಗಿದೆ ಅಂದ್ರೆ, ಕರ್ಡ್ ತುಂಬಾ ಹೊತ್ತು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಡೈರೆಕ್ಟ್ ಆಗಿ ಹಂಗೆ ತಿನ್ನೋದ್ರಿಂದ ಕೋಲ್ಡ್ ಇನ್ನೂ ನಮ್ಗೆ ಟ್ರಿಗರ್ ಆಗುತ್ತೆ. ಅದಿಲ್ದೇನೆ ಜಾಸ್ತಿ ಈ ಅದರಲ್ಲಿ ನಮ್ಗೆ ಲೈವ್ ಬ್ಯಾಕ್ಟೀರಿಯಾ ತಾನೇ ಇರೋದು ನಮ್ ಕರ್ಡ್ ಅಲ್ಲಿ. ಸೊ ಅದನ್ನ ಹೊರಗೆ ತುಂಬಾ ಹೊತ್ತಿಟ್ಟು ಆ ಹುಳಿ ಎಲ್ಲ ಆದ್ಮೇಲೆ ತಿನ್ನೋದ್ರಿಂದ ಹೊಟ್ಟೆ ಕೆಟ್ಟೋಗಿ ಅದನ್ನು ಬೇಕಾದ್ರೆ ಕೋಲ್ಡ್ ಕಾಫ್ ಜಾಸ್ತಿ ಮಾಡಕ್ಕೆ ಏನದು ಕಾರಣ ಆಗ್ಬೋದು ಅಂತ ಎರಡು ರೀಸನ್ ಕೊಟ್ಟಿದ್ದಾರೆ. ಅದ್ ಬಿಟ್ರೆ ಕರ್ಡ್ ರೈಸ್ ತಿನ್ನೋದ್ರಿಂದ ಮಜ್ಜಿಗೆ ಕುಡಿಯೋದ್ರಿಂದ ಯಾವುದೇ ರೀತಿ ಕೋಲ್ಡ್ ಆಗಲ್ಲ ಅಂತ ಹೇಳಿದ್ರು. ಸೊ ಇದು ನನ್ನ ಒಂದು ಒಪಿನಿಯನ್. ನೀವೇನ್ ಹೇಳ್ತೀರಾ? ಈಗ ನಿಮ್ಮ ಮನೇಲೂ ಹೇಳ್ತಾರೆ, ಇವನ್ ನೀವುನು ಕೂಡ ಹೇಳ್ತಿರ್ತೀರಾ ಅಲ್ವಾ, ಕೋಲ್ಡ್ ಆದ್ರೆ ಅಯ್ಯೋ ಆರೆಂಜ್ ಕೊಡ್ಬೇಡ, ಕೋಲ್ಡ್ ಆದ್ರೆ ಅಯ್ಯೋ ಆಪಲ್ ಕೊಡ್ಬೇಡ ಅಂತ. ಸೊ ನನ್ ಮಗನ್ಗೆ ನಾನು ನೋಡಿರೋ ಪ್ರಕಾರ ಅವನ್ಗೆ ಕರ್ಡ್ ರೈಸ್ ತಿಂದ್ರೆ ಕೋಲ್ಡ್ ಏನೂ ಆಗಲ್ಲ. ಅಂಡ್ ಎವ್ರಿ ಡೇ ನಾನು ಏನಕ್ಕೆ ಕರ್ಡ್ ಕೊಡ್ತೀನಿ ಅಂತಂದ್ರೆ, ಅವನು ಹುಡ್ತಾಗ್ಲಿಂದಾನು ಹಾಲು ಕುಡ್ದ ಅವನಿಗೆ ಅಭ್ಯಾಸನೇ ಇಲ್ಲ. ಹಸು ಹಾಲಾಗ್ಲಿ ಫಾರ್ಮುಲಾ ಆಗ್ಲಿ ಅವ್ನು ಕುಡ್ದೇ ಇಲ್ಲ. 3 years ವರೆಗೂ ಬ್ರೆಸ್ಟ್ ಫೀಡ್ ಮಾಡಿದೆ. ಅದಾದ್ಮೇಲಿಂದ ತುಂಬಾ ಟ್ರೈ ಮಾಡಿದೆ ಹಾಲು ಕೊಡಕ್ಕೆ, ಅವ್ನಿಗೆ ಇಷ್ಟ ಆಗಿಲ್ಲ. ಸೊ ಅದ್ರ ಬದಲಿಗೆ ಡೈರಿ ಪ್ರಾಡಕ್ಟ್ ಅಲ್ಲಿ ಯಾವ್ದಾದ್ರು ಕೊಡ್ಬೋದಲ್ವಾ, ಗೀ ಮತ್ತೆ ಕರ್ಡ್ ನಾನು ಡೈಲಿ ಹಾಕ್ತಿದ್ದೀನಿ. ಕರ್ಡ್ ಬಂದು ಅದರಲ್ಲಿ ಪ್ರೋಬಯೋಟಿಕ್ ಇರೋದ್ರಿಂದ ಗಟ್ಟಿಗೆ ತುಂಬಾ ಒಳ್ಳೇದು. ಮಕ್ಳು ತುಂಬಾ ಜಂಕ್ ಫುಡ್ ಸ್ವೀಟ್ಸ್ ಎಲ್ಲ ತಿಂತಾರಲ್ಲ, ಹುಳಗಳೆಲ್ಲ ಬಂದ್ಬಿಡುತ್ತೆ. ಆ ತರ ಎಲ್ಲ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರೋಬಯೋಟಿಕ್ ಗಟ್ ಹೆಲ್ತ್ಗೆ ಅಂತ ಅದು ಕೊಡ್ತೀನಿ ಎವ್ರಿ ಡೇ. ಸ್ಕೂಲಿಂದ ಬರ್ತಿದಂಗೆನೆ ಬೇರೆ ಏನ್ ಕೊಟ್ರು ಅವ್ನು ಅಷ್ಟು ಇಷ್ಟಪಡ್ತೀನಲ್ಲ. ಕರ್ಡ್ ರೈಸ್ ಅಂದ್ರೆ ಒಂದಿಷ್ಟು ಕರ್ಡ್ ಇಷ್ಟು ರೈಸ್ ಒಂಚೂರು ಉಪ್ಪು ಹಾಕ್ಬಿಟ್ಟು ತಿಕ್ಕಾಗಿ ಕೊಟ್ಬಿಟ್ರೆ ಅದೊಂಥರ ಚೆನ್ನಾಗಿರುತ್ತೆ, ತಿನ್ಕೊಂಡ್ಬಿಡ್ತಾನೆ. ಸೊ ಅದು ಗಟ್ಟಿಗೂ ಒಳ್ಳೇದು. ಡಾಕ್ಟರು ಕೂಡ ಓಕೆ ಸೂಪರ್ ರೊಟೀನ್ ಇದು ಫಾಲೋ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಇವತ್ತೊಂದು ವಿಡಿಯೋಲೆ ಕರ್ಡ್ ಬಂದು ನಮ್ಗೆ ಕೋಲ್ಡ್ ಕಾಸ್ ಮಾಡುತ್ತಾ ಇಲ್ವಾ ಅಂತ ನಾವು ಮಾತಾಡಿದ್ವಿ, ಇನ್ಫಾರ್ಮೇಶನ್. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ ಮನೇಲಿ ಏನ್ ಹೇಳ್ತಾರೆ? ನಿಮ್ ಮಕ್ಳಿಗೆ ಇದನ್ನ ತಿಂದ್ರೆ ಕೋಲ್ಡ್ ಆಗುತ್ತಾ? ನಿಮ್ ಒಪಿನಿಯನ್ ಶೇರ್ ಮಾಡಿ. ಯಾಕಂದ್ರೆ ಒಂದೊಂದ್ ಮಕ್ಳು ಒಂದೊಂದ್ ವೆದರ್ ಅಲ್ಲೂ ಒಂದೊಂದ್ ತರ ರಿಯಾಕ್ಟ್ ಆಗುತ್ತೆ. ಅದು ನಾನು ನಂಬ್ತೀನಿ. ನಾನಿರೋದು ಚೆನ್ನೈ, ತುಂಬಾ ಶೆಕೆ ಇರೋ ಊರು. ಅದ್ರಿಂದನೂ ಇರ್ಬೋದೋ ಏನೋ ಗೊತ್ತಿಲ್ಲ ನನ್ಗೆ. ಬಟ್ ಇದ್ರಲ್ಲಿ ನಮ್ಮ ಮೈಸೂರಲ್ಲೆಲ್ಲ ಕೋಲ್ಡ್ ಆದ್ರೆ ಕರ್ಡ್ ಕೊಡೋದೇ ಇಲ್ಲ, ನಿಜವಾಗ್ಲೂ ಮೊಸರು ಕೊಡಲ್ಲ, ಅಯ್ಯೋಯ್ಯೋ ಅಂತಾರೆ. ಆದ್ರೆ ನಾನ್ ಹಂಗ್ ಮಾಡಲ್ಲ, ಅಂಡ್ ಡಾಕ್ಟ್ರುನು ಹಂಗೇನು ಹೇಳಲ್ಲ. ಡಿನ್ನರ್ ಆಯ್ತು. ಡಿನ್ನರ್ ಆದ್ಮೇಲೆ ಕಿಚನ್ ಕ್ಲೀನ್ ಆಯ್ತು. ಸ್ವಲ್ಪ ಆದಿ ದೋಸೆ ತಿಂತಿದ್ದಾನೆ. ಇದರಿಂದ ಝೆಪ್ಟೋ ಅಂತ ಆರ್ಡರ್ ಮಾಡಿದ್ವಿ, ತೂತಾಗ್ಬಿಟ್ಟೈತೆ. ಇದು ಫ್ಯಾಬ್ ಇರೋದ್ರಲ್ಲಿ ಇದೆ, ಚೀಪ್ ಅಂಡ್ ಚೆನ್ನಾಗೂ ಇದೆ. ಇದನ್ನೇ ತಗೊಳ್ಳೋದು ಯೂಶಲಿ ನಾನು. ಮತ್ತೆ ಇದಕ್ಕೆ ಸ್ಮೆಲ್ಗೆ ಫ್ರೆಶ್ನರ್ಗೆ ಬಂದು ಫ್ರೆಶ್ನರ್ ತಗೊಳಲ್ಲ ನಾನು. ಸ್ಯಾವ್ಲಾನ್ ತಗೊಳ್ತೀನಿ, ಇಲ್ಲಾಂದ್ರೆ ಡೆಟಾಲ್ ತಗೊಳ್ತೀನಿ ಅದ್ರ ಬದಲಿಗೆ. ಏನಾಯ್ತು, ತೂತಾಗೋಯ್ತಾ? ಈಗ ರೀಪ್ಲೇಸ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀನಿ. ಅಷ್ಟೊತ್ತಿಂದ ಮಾತಾಡ್ತವ್ರೆ, ಯಾರು ಮಾಡಿದ್ದು ತೂತು, ನೀವು ಮಾಡಿದ್ದ ತೂತು, ಇದು ಒರಿಜಿನಲ್ಲ, ಇನ್ನು ಓಪನ್ ಮಾಡಿಲ್ವಾ ಅಂತ. ಯಪ್ಪಾ, ಇನ್ನು ಎಷ್ಟೊತ್ತು ಕಾಯ್ಬೇಕು ಅಂತ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಟಯರ್ಡ್ ಬೇರೆ ಇವತ್ತು, ನಿದ್ರೆ ಬರ್ತೈತೆ. ಆದ್ರೂ ಅವರು 10:00 ಬಂದು ಡಿಟರ್ಜೆಂಟ್ ನ ತಗೊಂಡು ಹೋದ್ರು. ಅಲ್ಲಿವರೆಗೂ ವೇಟ್ ಮಾಡ್ತಾನೆ ಇದ್ದೆ. ಹೆಂಗೂ ಕೊಟ್ಬಿಟ್ಟು ನಿದ್ರೆ ಮಾಡಿದ್ದಾಯ್ತು.